ಇದ್ಯಾ? ಇದೀನಜ್ಜಿ. ಹಾ ಏನೇ ಇವತ್ತು ಈಟ್ ಬಿರ್ನೆ ಎದ್ದು ಕೆಲಸ ಮುಗಿಸ್ತಾ ಇದೀಯಾ? ಅಯ್ಯೋ ಅಜ್ಜಿ, ನವರಾತ್ರಿ ಅಲ್ವೇ, ಅದಕ್ಕೆ ವ್ರತ ಮಾಡೋಣ. ಓಹೋ, ನವರಾತ್ರಿ ಅಂದ್ರೆ ಏನು ಹುಡುಗಾಟ್ಗ ಅನ್ಕೊಂಡಿದ್ಯಾ? ಅಮ್ಮೆ, ಇನ್ನೂ ಏನ್ ಮುಖ ನೋಡ್ತಾ ಇದ್ಯಾ? ಬಾ. ಗೌಡ್ರೆ, ಒಂದ್ ನಿಮಿಷ. ನಿಮ್ ಕೋಪಕ್ಕೆ ಅರ್ಥ ಅದೆ, ಹಂಗನ್ಬಿಟ್ಟು 7 ದಿನ ಶಿಕ್ಷೆ ಕೊಟ್ಟಿರ ಯೋಳಿ. ಅಮ್ಮೆ, ಇವಾಗೇನು ನನ್ ಮಾತಿಗೆ ಬೆಲೆ ಕೊಟ್ಟು ನನ್ ಜೊತೆ ಬತ್ತಿಯೋ ಇಲ್ವೋ? ಗೌಡ್ರೆ, ನಿಮ್ ಮಾತಿಗೆ ನಾನು ಬೆಲೆ ಕೊಡ್ತೀನಿ, ಆದ್ರೆ ನೀವ್ ನನಗ್ ಕೊಟ್ಟಿದ್ ವರನ ಮರ್ತ್ ಬಿಟ್ರೆ? ಏನ್ ಹೇಳ್ತಾ ಇದ್ಯಮ್ಮೆ? ಹೌದು ಗೌಡ್ರೆ, ನೀವ್ ನನಗೆ ಒಂದ್ ವರ ಕೊಟ್ಟಿದ್ರಿ, ಅದನ್ನ ನಡ್ಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವರು ತವ್ರ ಮನೆ ಕಡೆಯಿಂದ ಸೀಮಂತ ಆಗ್ಬೇಕು ಅಂತ ಆಸೆ ಪಟ್ಟವ್ರೆ, ಅದಕ್ಕೆಯ ಅದ್ನ ಮಾಡ್ಬಿಟ್ ಬರೋದಕ್ಕೆ ನನಗೊಂದು ಅವಕಾಶ ಕೊಡಿ. ಆಟೆ ಅಲ್ಲ ಗೌಡ್ರೆ, ಸಂದರ್ಭ ಎಂತದೇ ಇರ್ಲಿ, ನನ್ ಮುಂದ್ಗುಟೆ ಯಾರೇ ಇರ್ಲಿ, ನನ್ ಕೋಪ ಮಾಡ್ಕೊಳಕಿಲ್ಲ ಅಂತ ನನಗ್ ಮಾತ್ ಕೊಟ್ಟಿದ್ದೀರಾ. ನಿಮ್ಗೆ ಏನೇ ಆಸೆ ಇದ್ರು ನನ್ನ ಹತ್ರ ಕೇಳಮ್ಮೆ. ಯಾಕೆ ಏನು ಅಂತ ಕೇಳ್ದಲೆ ನೀನ್ ಆಸೆ ನೆರವೇರಿಸ್ತೀನಿ. ನೀನ್ ಯಾವಾಗಾದ್ರೂ ಸರಿ, ಏನಾದ್ರೂ ಸರಿ, ಏನೇ ಕೇಳಿದ್ರು ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ ಅಂತವಾ ಈ ಭದ್ರೇಗೌಡ ಮಾತ್ ಕೊಡ್ತಾ ಇವ್ನೆ. ನಮ್ ಗೌಡ್ರು ಕೊಟ್ ಮಾತ್ನ ತಪ್ಪಕ್ಕಿಲ್ಲ ಅನ್ನೋ ನಂಬಿಕೆನ ಸುಳ್ಳು ಮಾಡ್ಬೇಡಿ. ನೀವ್ ವರ ಕೊಡ್ತೀರಾ ಅನ್ನೋ ಭರವಸೆ ಮೇಲೆ ನಾನು ಇವ್ರಿಗೆ ಮಾತ್ ಕೊಟ್ಟಿವ್ನಿ. ನೋಡಮ್ಮೆ, ನಿಂಗ್ ವರದ ರೂಪದಲ್ಲಿ ಮಾತ್ ಕೊಟ್ಟಿವ್ನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆಯ ಬತ್ತಾ ಇವನಿ ಆಟಯ. ಭದ್ರ, ಇವಳು ನನ್ನ ಪಾಲ್ ಸತ್ತೋದ್ಲು. ಇವಳು ಮಗ ನೋಡೋದಕ್ಕೂ ನಂಗೆ ಇಷ್ಟ ಆಗಿಲ್ಲ. ಯಾಕಂಗೆ ನಿಂತ್ಬಿಟ್ರಿ ಗೌಡ್ರೆ? ನೋಡಮ್ಮೆ, ನಾನ್ ನಿಂಗೆ ಮಾತ್ ಕೊಟ್ಟಿರೋದು ಯಾಕೆ ಏನು ಅಂತ ಕೇಳ್ದಲೆ ನಿನ್ ಕರ್ದಿದ್ದ ಜಾಗಕ್ಕೆ ಕರ್ಕೋಯ್ತೀನಿ ಅಂತ. ನಿಂಗ್ ಮಾತ್ ಕೊಟ್ಟಂಗೆ ನಂಗೆ ಕರ್ಕೊಂಬಂದಿವ್ನಿ. ಅದಾದ್ಮೇಲೆ ಒಳಗ್ ಬರ್ತೀನಿ, ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಇಲ್ಲೇ ಇರ್ತೀನಿ. ಭದ್ರ, ಇಲ್ಲಿ ಗಂಟ ಬಂದು ಒಳ್ಳಿಗ್ ಬರಿಕಿಲ್ಲ ಅಂದ್ರೆ ಹೆಂಗೆ? ನೋಡಮ್ಮೆ, ನಾನು ಇಲ್ಲಿ ಗಂಟ ಬಂದಿವ್ನಿ ಅಂದ್ರೆ ಅದು ನಿನ್ಗೋಸ್ಕರ ಮಾತ್ರ. ಇಲ್ಲಿ ನಿಂತೀವ್ನಿ ಅಂದ್ರೆ ಅದು ನಿನಗ್ ಕೊಟ್ಟಿರೋ ವರ. ನೀನ್ ಅವಳಿಗೆ ಕೊಟ್ಟಿರೋ ಮಾತೆ ಕಾರಣ, ಬೇರೆ ಇನ್ನೇನೂ ಇಲ್ಲ. ನಿನಗ್ ಕೊಟ್ಟಿರೋ ಮಾತು ಎಷ್ಟು ಮುಖ್ಯವೋ ನಮ್ಮ ಅಪ್ಪಯ್ಯನಾಗ್ನಿಯೋ ಆಟೆ ಮುಖ್ಯ. ನಮ್ಮ ಅಪ್ಪ ಹಿಂಗ ಅವಮಾನ ಮಾಡಿದವ್ರ ಸಂತೋಷದಲ್ಲಿ ಭಾಗ್ಯ ಆಗಕ್ ನಂಗೆ ಇಷ್ಟ ಇಲ್ಲ. ಆದ್ರೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡ್ಬಿಟ್ಟು ಬಾ. ನಾನ್ ನಿನಗ್ ಕೊಟ್ಟಿರೋ ಮಾತ್ ನಂಗೆ ಬೇಡ ಅನ್ನಕ್ಕಿಲ್ಲ. ಕಾರ್ತಾವ ಕಾಯ್ತಾ ಇರ್ತೀನಿ. ಭದ್ರ, ಭದ್ರ, ಭದ್ರ. ಭವಾನಿ, ನೀನ್ ಅಲ್ಬೇಡ, ಸಮಾಧಾನ ಮಾಡ್ಕೊ. ಅವ್ರಿಗೆ ನಮ್ಮ ಮೇಲಿರೋ ಕೋಪ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ತಮ್ಮ ಬಂದು ನೋಡಿ ತವರೇ ಬಂದ ಸಂತೋಷ ಆಯ್ತು, ಆದ್ರೆ ಅಟ್ಟಿ ಗಂಟ ಬಂದ್ಬಿಟ್ಟು ಹೊಳಿಗ್ ಬಂದೆ, ನನ್ನ ಆಸೆ ನಿರಾಸೆ ಮಾಡ್ಬಿಟ್ಟ. ಅಕ್ಕ, ಕಣ್ಣೀರ್ ಹಾಕೋ ಅಂತದ್ ಯೋನಾಗಿದೆ ಈಗ. ಯಾಕೆ? ನಾನ್ ನಿನ್ ತವ್ರ ಮನೆಯವಳಲ್ವೇ? ನಾನಿಲ್ ಬಂದಿರೋದು ಶಿವರಾಮೇಗೌಡ್ರು ಸೊಸೆ ಆಗಿ, ಅನ್ಮ್ಯಾಕೆ ನಿಮ್ ತವ್ರ ಮನೆಯವರು ಬಂದಂಗೆ ಅಲ್ವೇ?
ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ಅಜ್ಜಿ ಮತ್ತೆ ಅವ್ವ ಇಬ್ರುನುವೆ ನಿಮ್ಗ್ ಒಳ್ಳೇದಾಗ್ಬೇಕು ಅಂತ ಯಾವ ತೊಂದ್ರೆನೂ ಆಗ್ದಂಗೆ ನಿಮ್ಗೆ ಹೆರಿಗೆ ಆಗ್ಬೇಕು ಅಂತ ಪೂಜೆ ಮಾಡಿ ಹಾರೈಸಿ ಕೊಟ್ಟಿರೋದನ್ನ ನಿಮ್ ಮಡ್ಲು ತುಂಬ್ತೀನಿ. ಇದ್ರಕ್ಕಿಂತ ಆಶೀರ್ವಾದ ಇನ್ನೇನ್ ಬೇಕಕ್ಕ? ಆ ಮನೆ ಸೊಸೆ ಆಗಿ ನಾನೇ ಮುಂದೆ ನಿಂತು ನಿಮ್ ಸೀಮಂತನ ನಡೆಸ್ಕೊಡ್ತೀನಿ. ಬನ್ನಿ, ಈಗ್ಲಾದ್ರೂ ಖುಷಿಯಾಗಿರಿ ಅಕ್ಕ. ಇಲ್ಲ ಇಲ್ಲ, ನಾನು ಅಳಕಿಲ್ಲ. ನನ್ನ ಆಸೆ ಪೂರ್ತಿ ಆಯ್ತು. ನನ್ನ ತವ್ರ ಪ್ರೀತಿ ನನಗ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ವಿದ್ಯಾ. ರತ್ನ, ಇದ್ಯಾ? ಟೈಮ್ ಮೀರಕ್ಕೂ ಮುಂಚೆ ಮಗಿನ ಹಸೆ ಮೇಲೆ ಕುಂಡ್ರಿಸ್ಬೇಕು. ಬನ್ನಿ, ಒಳಗೆ ಕರ್ಕೊಂಡ್ ಬನ್ನಿ. ಗೌಡ್ರೆ, ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ, ಆದ್ರೆ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕಲ್ವೇ? ಗೌಡ್ರೆ, ಹೆಣ್ಮಕ್ಳಿಗೆ ತನ್ ತವ್ರ ಮನೆನೇ ಪ್ರಪಂಚ ಆಗಿರ್ತದೆ. ಹಂಗಿರ್ಬೇಕಾರೆ ತವ್ರ ಮನೆ ಅನ್ನೋ ಪ್ರಪಂಚದಿಂದ ಬದುಕೋದು ಸಾನೆ ಕಷ್ಟ ಗೌಡ್ರೆ. ನನ್ನಿಂದ ತಪ್ಪಾಗದೆ ಅಂತ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಇಲ್ಲ ಅಂದ್ರೆ ನನ್ನ ದಂಡಿಸ್ಬಿಡಿ. ಹಿಂಗ್ ಮೌನವಾಗಿ ಮಾತ್ರ ಇರ್ಬೇಡಿ ಗೌಡ್ರೆ. ಗೌಡ್ರೆ, ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ, ಅದರಿಂದ ಕಾರಣ ಅದೇ ಅಂತ ನಂಗ್ ಸಂದಾಗ ಗೊತ್ತದೆ. ಆದ್ರೆ ಒಂದ್ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ನಾನ್ ಮಾಡಿದ್ದೆ ಸರಿ ಅನಿಸ್ತು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಒಂದ್ ಹೆಣ್ ಸತ್ತಾಗ ಅವ್ರನ್ನ ತವ್ರ ಮನೆ ಸೀರೆ ಉಡ್ಸಿ ಮಡ್ಲು ತುಂಬಿ ಕಳಿಸ್ಕೊಡ್ತಾರೆ ಅಂತವ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ, ಹೆಣ್ ಸತ್ರೆ ಹೆಣ್ಣಿಗೆ ತವ್ರ ಮೇಲಿನ ವ್ಯಾಮೋಹ ಕಮ್ಮಿ ಆಗಕ್ಕಿಲ್ಲ ಅಂತ. ಅಂಥದ್ರಲ್ಲಿ ಭವಾನಿ ಅಕ್ಕ ತುಂಬಿದ್ ಬಸ್ರಿ. ಅವರಿಗೆ ತವ್ರ ಮನೆಯಿಂದ ಸೀಮಂತ ಕಾರ್ಯ ಆಗ್ಬೇಕು ಅಂತ ಆಸೆ ಇರಕ್ಕಿಲ್ವೇ? ನೀವೇ ಹೇಳಿ. ಆಮೇಲೆ ಅಜ್ಜಿ ಒಂದ್ ಹೆಣ್ಣಿಗೆ ಸೀಮಂತ ಮಾಡೋದು ಅಂದ್ರೆ ಅವಳ ಬೈಕೆಗಳನ್ನೆಲ್ಲ ತೀರ್ಸಿ ಅವಳು ಪಡ್ಕೊಳ್ಳೋ ಪುನರ್ಜನ್ಮಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ಸುಸೂತ್ರವಾಗಿ ಹೆರಿಗೆ ನಡೆಸ್ಬೇಕು ಅಂತವ ಹಾರೈಸೋ ಶಾಸ್ತ್ರ ಅಂತ. ದೊಡ್ಡೋರೆಲ್ರು ಇರ್ಬೇಕಾರೆ ಚಿಕ್ಕೋಳಾಗಿ ನಾನು ಈ ನಿರ್ಧಾರ ತಕ್ಕಬಾರ್ದಿತ್ತು. ಆದ್ರೆ ಭವಾನಿ ಅಕ್ಕನ್ ಮಾತ್ ಕೇಳಿಸ್ಕೊಂಡ್ ಮ್ಯಾಕೆ ನನಗ್ ಸುಮ್ನೆ ಇರಕ್ ಆಗ್ಲಿಲ್ಲ ಗೌಡ್ರೆ. ನೋಡಿ, ನಿಮಗೆ ನನ್ ಮೇಲೆ ಕೋಪ ಇದ್ರೆ 4 ಏಟು ಹೊಡೆದ್ಬಿಡಿ. ಅದು ಬಿಟ್ಟು ನೀವಿಂಗ್ ಮಾತಾಡ್ದೆ ಸುಮ್ಕೆ ಇರ್ಬೇಡಿ ಗೌಡ್ರೆ. ಜೀವನ ಎಷ್ಟು ವಿಚಿತ್ರ ಅಲ್ವೇ ನಮ್ಮಿ? ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ. ಅವಳು ಮಾಡಿರೋ ತಪ್ಪಿಂದ ಅಟ್ಟಿಯವರೆಲ್ಲ ನೋವು ಅನುಭವಿಸ್ಬೇಕಾಯ್ತದೆ. ಆ ನೋವು ಬ್ಯಾಸ್ರ ಅವ್ರಿಗೂ ಅದೇ ಗೌಡ್ರೆ. ಅವ್ರು ಮಾಡಿರೋ ತಪ್ಪಿಗೆ ಪ್ರತಿದಿನ ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ತವ್ರ ಮನೆಯಿಂದ ದೂರ ಆಗಿ ಬದುಕೋದು ಆಟ್ ಸುಲಭ ಅನ್ಕೊಂಡಿದ್ದೀರಾ? ಅಪ್ಪ ಅವನ್ ಪಿರುತಿ ಸಿಕ್ಕಿ ತಮ್ಮವ್ರ ಜೊತೆ ದಿನಾಲೂ ಮಾತಾಡ್ಕೊಂಡು ಆಗಾಗ ತವರ್ ಮನೆಗೆ ಬರ್ತಾ ಹೋಯ್ತಾ ಇದ್ರೆ ಆಗಾಗೋ ಖುಷಿನೇ ಬೇರೆ ಗೌಡ್ರೆ. ಅಂತದ್ರಲ್ಲಿ ಎಲ್ರೂ ಇದ್ರುವೆ ಅವ್ರಿಂದ ದೂರ ಆಗಿ ಬದುಕೋದಿದೆಯಲ್ಲ, ಅದು ನರ್ಕಕ್ ಸಮಾನ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ರಾಣಿಯಂಗ್ ಮೆರೆಸ್ತಾ ಇದ್ದೋ, ಆ ಪ್ರೀತಿನ
ಕಾಲಲ್ಲಿ ಒದ್ದೋದವಳು. ಗೌಡ್ರೆ ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆ ತಪ್ಪಿಗ್ ಶಿಕ್ಷೆ ಕೊಡೋ ಟೈಮು ಇದಲ್ಲ ಅಂತ ಹೇಳ್ತೀವ್ನಿ. ಬಸ್ರಿ ಹೆಂಗ್ ಸನ್ಮ್ಯಾಕೆ ಒಂದಲ್ಲ ಒಂದ್ ನೋವು ಇದ್ದೇ ಇರ್ತದೆ. ಅದ್ರ ಜೊತೆಗೆ ತವ್ರ ಮನೆಯಿಂದ ಶಾಸ್ತ್ರಕ್ ಬರ್ಲಿಲ್ಲ ಅಂತ ಇನ್ನೂ ನೋವು ಕೊಡೋದು ಸರಿ ಇದ್ದತೆ ಹೇಳಿ. ಅದಕ್ಕೆ ಕಾಡನೆ ಅವಳು ಕಣಮ್ಮೆ. ನೀನು ಬರೀ ಅವಳ ಜಾಗದಲ್ಲಿ ನಿಂತು ನೋಡ್ತಾ ಇದೀಯ ಆಟೆಯ, ಆದ್ರೆ ನಮ್ಮ ಅಪ್ಪಯ್ಯನ ಜಾಗದಲ್ಲಿ ನಿಂತು ಒಂದೇ ಒಂದ್ ಕಿತ ನಿಂತು ಯೋಚನೆ ಮಾಡು. ಅವಾಗ ನಿಂಗೆ ಅವಳು ಮಾಡಿರೋ ತಪ್ಪೇನು ಅಂತ ಅರ್ಥ ಆಯ್ತದೆ. ಅಮ್ಮೆ, ನಮ್ಮ ಅಪ್ಪಯ್ಯ ಯಾವತ್ತೂ ಅವಳನ್ನ ಕ್ಷಮಿಸಕ್ಕಿಲ್ಲ. ಆಮ್ಯಾಕೆ ಅವಳ ನೆರಳನ್ನ ನಮ್ಮ ಮಟ್ಟಿ ಮ್ಯಾಕೆ ಬೀಳಕ್ಕೂ ಬಿಡಕ್ಕಿಲ್ಲ. ಅಂತದ್ರಲ್ಲಿ ಅವಳ ನೆರಳು ನನ್ ಮೇಲೆ ಬೀಳಕ್ ಒಪ್ಕೊಂಡೇನೆ. ಅಮ್ಮೆ, ನಾನು ಅಲ್ಲೇನು ಮಾತಾಡ್ದೆ ಅಲ್ಕಚ್ಕೊಂಡ್ ನಿಂತಿದ್ದೇನು ಕೇಳು. ಶಾಸ್ತ್ರ ಸಂಪ್ರದಾಯ ಏನಕ್ಕೂ ಅಲ್ಲ, ಅದು ಬರೀ ನೀನ್ ಕೊಟ್ಟಿದ್ ಮಾತಿಗೋಸ್ಕರ ಆಟೆಯ. ಇನ್ ಯಾವತ್ತೂ ಇಂಥ ಕೆಲಸ ಮಾಡ್ಬೇಡ. ನನ್ನ ಅಮ್ಮಿ ನನ್ನ ಮಾತಿಗೆ ಬೆಲೆ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಬಾ ಹೋಗೋಣ. ಇದ್ಯಾ? ಇದೀನಜ್ಜಿ. ಹಾ, ಏನೇ ಇವತ್ತು ಈಟ್ ಬಿರ್ನೆ ಎದ್ದು ಕೆಲಸ ಮುಗಿಸ್ತಾ ಇದೀಯಾ? ಅಯ್ಯೋ ಅಜ್ಜಿ, ನವರಾತ್ರಿ ಅಲ್ವೇ, ಅದಕ್ಕೆ ವ್ರತ ಮಾಡೋಣ. ಓಹೋ, ನವರಾತ್ರಿ ಅಂದ್ರೇನು ಹುಡುಗಾಟ್ಗ ಅನ್ಕೊಂಡಿದ್ಯಾ? ಹಂಗಂದ್ರೇನು? ಅದನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಿದ್ಯಾ ನಿಂಗೆ? ಅಜ್ಜಿ, ನವರಾತ್ರಿ ಅಂದ್ರೆ ಪ್ರತಿದಿನ ಒಬ್ಬೊಬ್ಬ ದೇವಿಗೆ ಪೂಜೆ ಮಾಡ್ತಾರೆ ಅಂತ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಗೊತ್ತಿಲ್ಲ ಅಜ್ಜಿ. ನವರಾತ್ರಿ ಅಂದ್ರೆ 9 ರಾತ್ರಿ, 9 ರೂಪ, 9 ಶಕ್ತಿ. ಪ್ರತಿ ಹೆಣ್ಣಲ್ಲೂ ನವದುರ್ಗೆ ಇರ್ತಾಳೆ ಅಂತ ಜ್ಞಪ್ತಿ ಮಾಡೋ ಕಾಲ. ನಮ್ಗೆ ಕಾವಲಾಗಿರೋ ತಾಯಿ ಅಂತ ಬೇಡ್ಕೊಳ್ಳೋ ಕಾಲ. ನಾವು ಶ್ರದ್ಧೆ ಭಕ್ತಿಯಿಂದ ವ್ರತ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಕಳೆದು ನಮ್ಮ ಮನೆ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿ ದೂರ ಆಗಿ ಆ ದೇವಿ ಆಶೀರ್ವಾದ ನಮ್ಮ ಮೇಲಿರ್ತದೆ. ಅಜ್ಜಿ, ಒಂದ್ ವೇಳೆ ವ್ರತ ಮಾಡೋರೆಯ ಮಾಡ್ಬಾರ್ದು ತಪ್ಪು ಮಾಡಿದ್ರೆ ಹಂಗೂ ದೇವಿಯರು ಒಪ್ಕೊಂಡರೆ? ಹೌದು ನೋಡಿ, ಅಪ್ಪಿ ತಪ್ಪಿ ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಅದನ್ನ ದೇವಿ ಪಾದಕ್ಕೆ ಒಪ್ಸಿ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಕ್ಕೆ ಇದೊಂದು ಅವಕಾಶ. ನವರಾತ್ರಿ ವ್ರತನ ನಾವು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ರೆ ಮನೆ ಮನ್ಸಿಗೂ ಒಳ್ಳೇದಾಯ್ತದೆ. ಆ ದೇವಿ ನಾವು ಮಾಡಿರೋ ತಪ್ಪನ್ನ ಅವಳೇ ಸರಿ ಮಾಡ್ತಾಳೆ. ಅಜ್ಜಿ, ಹಂಗಾರೆ ಈ ವ್ರತನ ನಾನ್ ಮಾಡ್ತೀನಿ. ಲೇ, ವ್ರತ ಮಾಡೋದು ಅಂದ್ರೆ ಆಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದೀಯಾ? ಶಾನೆ ಕಟ್ನಿಟ್ಟಾಗಿ ವ್ರತದ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಒಂದ್ ಕಿತ ವ್ರತ ಶುರು ಮಾಡಿದ್ಮ್ಯಾಕೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ನಾವು ಮಾಡೋ ವ್ರತದಲ್ಲಿ ಚೂರು ಅಪಚಾರ ಆದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಮರಿಬೇಡ. ಇಲ್ಲ ಅಜ್ಜಿ, ಏಟೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಈ ವ್ರತನ ಮಾಡೇ ಮಾಡ್ತೀನಿ. ಅದಕ್ ನೀವ್ ನನಗೆ ಮಾರ್ಗದರ್ಶನ ಮಾಡ್ಬೇಕು ಅಜ್ಜಿ. ಏನೇ ಮೋನ, ಈಟ್ ಹೇಳಿದ್ರು ಮಾಡ್ತೀನಿ ಅಂತವಳೆ. ಅತ್ತೆ, ಅವಳು ಈಟೊಂದ್ ಗಟ್ಟಿ ನಿರ್ಧಾರ ಮಾಡವಳೆ ಅನ್ನಕ್ಕೆ ಮಾಡ್ಲಿ ಬಿಡಿ. ಆತು, ಶಾಸ್ತ್ರಕ್ಕೆ ಒಂಚೂರು ಚ್ಯುತಿ ಬರ್ದಂಗೆ ವ್ರತ ಮಾಡು. ಆದ್ರೆ ಒಂದ್ ಇಸಿಯ ಗೆಪ್ತಿ ಮಡಕ. ನೀನ್ ಮಾಡೋ ವ್ರತದಲ್ಲಿ ಚೂರು ಅಪಚಾರ ಆದ್ರೂ ನಮ್ಮ ಮಟ್ಟಿಗೆ ಕೆಡಗಾಲ ಬರ್ತದೆ. ಅಜ್ಜಿ, ನನ್ ಪ್ರಾಣ ಹೋದ್ರುವೆ ಈ ಅಟ್ಟಿಗೆ ಕೇಡಾಗೋದಕ್ಕೆ ನಾನ್ ಬಿಡಕ್ಕಿಲ್ಲ. ಸರಿ, ಹಂಗಾರೆ ನೀನ್ ಈಗ್ಲಿಂದಾನೇ ವ್ರತ ಮುಗಿಯೋವರೆಗೂ ನೀರ್ ಬಿಟ್ರೆ ಇನ್ನೇನು ಮುಟ್ಟೋ ಹಂಗಿಲ್ಲ. ಆಮ್ಯಾಕೆ ವ್ರತನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರಿ ಅಜ್ಜಿ. ಮೋನ, ಕಾಪಿ ಮಾಡ್ಕೊಡ್ಬಾರ್ವಾ? ಸರಿ ಅತ್ತೆ.
ಮೊದ್ಲು ಅವಂಗೆ ಈ ವಿಚಾರನ ಮುಟ್ಸ್ಬೇಕು.